ತಾಲೂಕು ಜನಸೇವನಾ ಪಕ್ಷದ ವತಿಯಿಂದ ಆತ್ಮೀಯ ಸಮಾವೇಶ. ಜನಸೇವಾ ಪಕ್ಷದ ಸಾಧಕ ಸಂಘಟನೆ ವತಿಯಿಂದ ಪಟ್ಟಣದ ಸಾಯಿಬಾಬಾ ದೇವಸ್ಥಾನ ಮುಂಭಾಗದ ಹಾಲ್ನಲ್ಲಿ ಆತ್ಮೀಯ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜನಸೇನಾ ಪಕ್ಷದ ಸಾಧಕ ಮುರಳಿ ಗೌಡ ಕೆಸಿ ಅವರು ವಹಿಸಿದ್ರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಜೈ ಫೌಂಡೇಶನ್ ಅಧ್ಯಕ್ಷ ಜಯಕುಮಾರ್ ಅವರು ಮಾಡಿದರು. ಈ ವೇಳೆಯಲ್ಲಿ ಜೈ ಫೌಂಡೇಶನ್ ಅಧ್ಯಕ್ಷ ಜಯಕುಮಾರ್ ಅವರು ಮಾತನಾಡಿ, ಮೊದಲಿಗೆ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತೇನೆ. ನಾನು ಸಹ ಪವನ್ ಕಲ್ಯಾಣ್ ಅವರ ಅಪ್ಪಟ ಅಭಿಮಾನಿಯಾಗಿದ್ದೇನೆ. ಪವನ್ ಕಲ್ಯಾಣ್ ಅವರ ಜನಪರ ಕಾಳಜಿ ಮೆಚ್ಚುವಂತಹದ್ದು. ಅವರ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳು ಜನರ ಕಲ್ಯಾಣಕ್ಕಾಗಿ ಹಲವಾರು ಯೋಜನೆಗಳನ್ನು ನೀಡಿ ಇಂದು ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳಾಗಿರುವುದು ನಮ್ಮ ಹೆಮ್ಮೆ ಪಡುವ ವಿಚಾರ. ಜೊತೆಗೆ ಯುವಕರಲ್ಲಿ ಯಾವುದೇ ರೀತಿಯಾದ ಗೊಂದಲ ಬೇಡ. ಎಲ್ಲ ಈಗ ನಾಯಕರಿದ್ದಾರೆ, ಎಲ್ಲಿ ಒಗ್ಗಟ್ಟಿನ ಮಂತ್ರ ಬೇಕಾಗಿದೆ. ಯಾರು ಏನಾದರೂ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಮ್ಮ ಕಾರ್ಯ, ನಮ್ಮ ಉದ್ದೇಶ ಪವನ್ ಕಲ್ಯಾಣ್ ಅವರ ಅಭಿಮಾನಿಗಳಾಗಿ ಅವರ ಒಂದು ಸಿದ್ಧಾಂತಗಳು ಆಶಯ ನೆರವೇರಿಸಿದಾಗ ಅವರಿಗೆ ನಾವು ನಿಜವಾದ ಗೌರವವನ್ನು ಕೊಡಬೇಕು. ಅದೇ ರೀತಿ ನಮ್ಮ ರಾಜ್ಯ ಅಧ್ಯಕ್ಷರು ಹೇಳಿದರು, ಇವತ್ತು ಅವ್ರನ್ನ ಈಗ ಸದ್ಯದ ಆತ್ಮೀಯ ಸಮಾವೇಶದ ಬಗ್ಗೆ ನಾವು ಮಾತಾಡೋಣ. ಚುನಾವಣೆದೆಲ್ಲ ಬಹಳಷ್ಟು ಸಮಯ ಇದೆ. ಮೊದಲನೇದಾಗಿ ನಾನು ಪವನ್ ಕಲ್ಯಾಣ್ ಅವರ ವೀರಾಭಿಮಾನಿ ಬಹಳ ಚಿಕ್ಕ ವಯಸ್ಸಿಂದ. ತದನಂತರ ಇವತ್ತು ನಮ್ಮ ಮುರಳಿಗೌಡರು ಸೋದರರು ಹೇಳ್ದಂಗೆ ಸಿನಿಮಾ ರಂಗದ ಅಭಿಮಾನ ಬೇರೆ. ಒಂದು ಪಕ್ಷದ ನಾಯಕರಾಗಿ ಅವರು ಏನು ಜನಗಳ ಒಂದು ಪರ ಆಲೋಚನೆಯನ್ನು ಮಾಡಿ 10-15 ವರ್ಷಗಳಲ್ಲಿ ಏನು ಬದಲಾವಣೆ ತರಬೇಕಂತ ಕನಸನ್ನು ಕಂಡಿದ್ದು ಇವತ್ತು ಸಾಕಾರಗೊಳಿಸಿ ಇವತ್ತು ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವತ್ತು ನಮ್ಮ ಸೋದರರು ಹೇಳ್ದಂಗೆ ಮೊದಲನೇದಾಗಿ ಕರ್ನಾಟಕದಲ್ಲಿ ಪಕ್ಷದ ಅಸ್ತಿತ್ವವನ್ನ ಮಾಡೋದಕ್ಕೆ ಈಗೆಲ್ಲ ಕಾರ್ಯಕ್ರಮಗಳು ಆಲ್ರೆಡಿ ಶುರುವಾಗಿದೆ. ಈಗ ಸಂಘಟನೆಯನ್ನ ಮಾಡಬೇಕು. ಜಿಲ್ಲಾವಾರು ಆಲ್ರೆಡಿ ಪ್ರವಾಸವನ್ನು ಕೈಗೊಂಡು ಮುರಳಿಗೌಡ ಅವರು ಪ್ರತಿ ಜಿಲ್ಲೆಗೂ ಭೇಟಿ ಕೊಟ್ಟು ಸಂಘಟನೆಯನ್ನ ಬಲಪಡಿಸುವಲ್ಲಿ ಉದಯೋನ್ಮುಖರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಾವು ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆ ವಿಚಾರ ಬಂದಾಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಳೆದ 18 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡ್ಕೊಂಡಿದ್ದೀವಿ. ಈ ಬಾಗೇಪಲ್ಲಿಯಿಂದನೇ ನನ್ನ ಸಮಾಜ ಸೇವೆ ಒಂದು ಕಾರ್ಯ ಶುರುವಾಗಿದ್ದು ಇಲ್ಲಿನ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಬಹಳಷ್ಟು ಅರಿವು ನನಗಿರೋದ್ರಿಂದ, ಜೊತೆಗೆ ಹಲವಾರು ಯುವಕರು ಸಮಾಜ ಸೇವೆಯಲ್ಲಿ ತೊಡಗೋದ್ರ ಜೊತೆಗೆ ಪಕ್ಷದ ಸಿದ್ಧಾಂತಗಳು ಏನು ಈಗ ಮುರಳಿಗೌಡರು ಹೇಳಿದ್ರು ಅದನ್ನ ಪ್ರತಿ ಹಳ್ಳಿಯಲ್ಲೂ ಪ್ರತಿ ಮನೆಯ ಮೂಲೆ ಮೂಲೆಗೂ ತಲುಪಿಸಿದಾಗ ಇವತ್ತು ಎಲ್ಲೋ ಒಂದು ರೀತಿಯಲ್ಲಿ ಬದಲಾವಣೆಗೋಸ್ಕರ ಬಹಳಷ್ಟು ಜನ ಕಾಯ್ತಾ ಇರ್ತಾರೆ. ಇವತ್ತು ತಾವೆಲ್ಲ ಗಮನಿಸಿರ್ಬೋದು, ಆಂಧ್ರ ಪ್ರದೇಶದಲ್ಲಿ ಏನು ಜನಸೇನಾ ಪಕ್ಷ ಏನು ಸ್ಪರ್ಧಿಸಿರುವಂತ 21 ಕ್ಷೇತ್ರಗಳಲ್ಲಿ ವಿಧಾನಸಭೆಯಲ್ಲಿ ಎಲ್ಲಾ ಕ್ಷೇತ್ರಗಳನ್ನು ಗೆದ್ಕೊಂಡಿದ್ದಾರೆ. MP 2 ಕ್ಷೇತ್ರಗಳಲ್ಲೂ ಗೆದ್ಕೊಂಡಿದ್ದಾರೆ. ಇವತ್ತು ಇಡೀ ರಾಷ್ಟ್ರ ಮಟ್ಟದಲ್ಲಿ ಪವನ್ ಕಲ್ಯಾಣ್ ಯಾರು ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರುವಂತದ್ದು, ಪ್ರಪಂಚಾದ್ಯಂತ. ಇವತ್ತು ಅಂತ ಒಂದು ಜನಸೇನಾ ಪಕ್ಷ ಸತತ ಪರಿಶ್ರಮದಿಂದ ಇವತ್ತು ರಾಷ್ಟ್ರೀಯ ಪಕ್ಷದ ಜೊತೆ ಅಲಯನ್ಸ್ ಮಾಡಿಕೊಂಡು ಇವತ್ತು ಒಂದು ಆಂಧ್ರ ಪ್ರದೇಶದ ಬದಲಾವಣೆಗೆ ಯಾವ ರೀತಿ ಹೆಜ್ಜೆ ನೆಟ್ಟಿದ್ದಾರೆ ಅಂತ ತಾವೆಲ್ಲ ಮಾಧ್ಯಮಗಳಲ್ಲಿ ನೋಡಿರ್ತಾರೆ ಬಹಳಷ್ಟು ಜನ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಕೂಡ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಆಗ್ಬೇಕು, ಹಲವಾರು ಬದಲಾವಣೆಗಳು ತರಬೇಕು. ಎಸ್ಪೆಷಲಿ ನಮ್ಮ ಬಾಗೇಪಲ್ಲಿ ಏನಿದೆ, ಗಡಿ ಜಿಲ್ಲೆ ಎಲ್ಲ ಒಂದು ಗಡಿ ತಾಲೂಕು, ಕೊನೆಯದಾಗಿ ಬಾಗೇಪಲ್ಲಿನೇ ಬರೋದು ಆಂಧ್ರ ಪ್ರದೇಶಕ್ಕೆ ಹೊಂದಿಕೊಂಡಿ ಅಂತ. ಇಲ್ಲಿ ಬದಲಾವಣೆ ಕಾಣಬೇಕು ಅಂತ ಹೇಳಿ ಬಹಳಷ್ಟು ದಶಕಗಳಿಂದ ಹಲವಾರು ಜನ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಹೋರಾಟಗಳು ಫಲಪ್ರದವಾಗ್ತಾ ಇಲ್ಲ. ಬಹಳಷ್ಟು ಬದಲಾವಣೆಗಳು ಇನ್ನ ಬೇಕಾಗಿದೆ ಬಾಗೇಪಲ್ಲಿಗೆ. ಅದೇ ರೀತಿ ನಾವು ಯುವಕರನ್ನ ಒಂದುಗೂಡಿಸಿ ನಮ್ಮ ಜಿಲ್ಲೆಯಲ್ಲಿ ಬಾಗೇಪಲ್ಲಿ ಮಾತ್ರ ಅಲ್ಲದೆ ಏನು ಗೋರಿಬಿದನೂರು ಆಗಿರ್ಬೋದು, ಪಕ್ಕದಲ್ಲಿರುವಂತಹ ಒಂದು ಚೇಳೂರು, ಗುಡಿಬಂಡೆ, ಎಲ್ಲ ಚಿಕ್ಕಬಳ್ಳಾಪುರ, ಎಲ್ಲಾ ಕಡೆಯಲ್ಲೂ ಕೂಡ ಯುವಕರನ್ನ ಸಂಘಟನೆ ಮಾಡಬೇಕು. ಯುವಕರ ಒಂದು ಶಕ್ತಿನೇ ನಮಗೆ ಆಧಾರ ಸ್ತಂಭ ಪ್ರತಿ ಪಕ್ಷಕ್ಕೂ. ಅದೇ ರೀತಿ ಜನಸೇನಾ ಪಕ್ಷ ಇವತ್ತು ಜಿಲ್ಲೆಯಲ್ಲಿ ಏನು ಗಡಿ ಜಿಲ್ಲೆ ಏನಂತ ನಾವು ಗುರ್ಸ್ಕೊಂಡಿದ್ದೀವಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸದೃಢವಾಗಿ ಬೆಳೆಯುತ್ತೆ. ಮುಂದಿನ ದಿನಗಳಲ್ಲಿ ತಾವೆಲ್ಲ ಏನು ಮಾಧ್ಯಮ ಮಿತ್ರರು ಕೇಳಿದಿರೋ ರೀತಿಯಲ್ಲಿ ಮುಂದಿನ ದಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅಲ್ಲದೆ ಮುಂದೊಂದು ದಿನ ಶಾಸಕರ ಸ್ಥಾನಕ್ಕೂ ಕೂಡ ಅರ್ಹ ಅಭ್ಯರ್ಥಿಗಳು, ಇಲ್ಲಿ ಯಾವುದೇ ರೀತಿಯಾದ ಮಾನದಂಡಗಳಿಲ್ಲ. ಯಾರು ನಿಷ್ಠಾವಂತರಾಗಿ ಪಕ್ಷದಲ್ಲಿ ಕಾರ್ಯಸೇವೆ ಸಲ್ಲಿಸ್ತಾರೆ ಅವ್ರನ್ನ ಖಂಡಿತವಾಗ್ಲೂ ಪಕ್ಷ ಗುರ್ತಿಸುವಂತ ಕೆಲಸ ಜನಸೇನಾ ಪಕ್ಷ ಮಾಡುತ್ತೆ ಅಂತ ಎಲ್ಲರೂ ನಂಬಿದ್ದಾರೆ. ಇವತ್ತು ಯುವಕರಲ್ಲೂ ಕೂಡ ನಾನು ಅದೇ ಹೇಳೋದು, ಪ್ರತಿಯೊಬ್ಬರು ಕೂಡ ಪವನ್ ಕಲ್ಯಾಣ್ ಅವರೇ ನಮ್ಮ ಸೋದರ. ಪಕ್ಷಗಳ ವಿರುದ್ಧ ಅಲ್ಲ, ನಮ್ಮ ಪಕ್ಷದ ಸಿದ್ಧಾಂತಗಳು ನೀವು ತಿಳ್ಕೊಳಕ್ ಹೋದ್ರೆ ಜಾತಿ ಒಗ್ಗೂಡಿಸುವ ಚಿಂತನಾ ಕ್ರಮ ಒಂದನೇದು, ಎರಡನೇದು ಧರ್ಮಗಳ ಪ್ರಸ್ತಾವ ಇಲ್ಲದ ರಾಜಕೀಯ, ಮೂರನೇದು ಭಾಷೆಗಳನ್ನು ಗೌರವಿಸುವ ಸಂಪ್ರದಾಯ, ನಾಲ್ಕನೇ ಸಂಸ್ಕೃತಿಗಳನ್ನು ರಕ್ಷಿಸುವ ಸಮಾಜ, ಪ್ರಾಂತೀಯತೆ ಮರ್ತಿಲ್ಲದ ರಾಷ್ಟ್ರೀಯತೆ, ಭ್ರಷ್ಟಾಚಾರ ವಿರುದ್ಧ ರಾಜಿ ಇಲ್ಲದ ಹೋರಾಟ, ಪರಿಸರವನ್ನು ಸಂರಕ್ಷಿಸುವ ಅಭಿವೃದ್ಧಿ ಮಾರ್ಗ. ಇದು ನಮ್ಮ ಸಿದ್ಧಾಂತಗಳು. ಈ ಸಿದ್ಧಾಂತಗಳು ಯಾವುದೇ ಪ್ರಜೆಗಳಿಗೆ ಹೋದಾಗ ನಮ್ಮ ಪಕ್ಷಕ್ಕೆ 100% ಬರ್ತಾರೆ. ಈ ಸಂದರ್ಭದಲ್ಲಿ ಜನಸೇನಾ ಪಕ್ಷದ ಸಾಧಕ ಸಂಘಟನೆ ಮುರಳಿ ಗೌಡ, ಕೆಸಿ ಸಂಘಟನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗಜೇಂದ್ರ ನಾಯಕ್, ಬಾಗೇಪಲ್ಲಿ ತಾಲೂಕು ಜನಸೇನಾ ಪಕ್ಷ ಸಾಧಕ ಸಂಘಟನೆ ಮುಖಂಡರಾದ ರಾಮು, ಅಮೃತ್ ಕುಮಾರ್, ಅರುಣ್ ಕುಮಾರ್, ಅಜಯ್ ಕುಮಾರ್, ಮಂಜುನಾಥ್, ನರಸಿಂಹಮೂರ್ತಿ, ಇರ್ಫಾನ್, ನರೇಂದ್ರ, ಶ್ರೀನಾಥ್ ಮುಂತಾದವರು ಹಾಜರಿದ್ದರು.
ಬ್ಯೂರೋ ರಿಪೋರ್ಟ್ BA ಬಾಬಾಜಾನ್, ಭಾರತ ವೈಭವ ನ್ಯೂಸ್, ಬಾಗೇಪಲ್ಲಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.